ಪ್ರಭಾವ ಪದ್ಧತಿಯ 13ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 43ನೇ ಶ್ಲೋಕದಲ್ಲಿ, ಪಾದುಕೆಯ ಗುಣಗಳು ಒಂದು ಮಹಾ ಸಮುದ್ರದ ಹಾಗೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಂಬುನ್ಯಂಬುನಿದೇರನನ್ಯಗತಿಭಿ ಮೀನೈಃ ಕಿಯದ್ಗಮ್ಯತೆ ಕ್ಲೇಶೇನಾಪಿ ಕಿಯದ್ವ್ಯಲಂಘಿರಭಸೋತ್ತುಂಗೈ ಪ್ಲವಂಗೇಶ್ವರೈಃ ವಿಜ್ಞಾತಾ ಕಿಯತಿ ಪುನಃ ಕ್ಷಿಪ್ತಿಭೃತಾ ಮಂತೇನ ಗಂಭೀರತ ಕಿಂತೈ ಕೇಶವಪಾದುಕಾಂ ಗುಣಮಹಾಂಬೋಧೆ ತಟಸ್ಥಾಂ ವಯಂ. ಅನನ್ಯಗತಿಭಿಃ, ನೀರನ್ನು ಬಿಟ್ಟು ಬೇರೆ ಜಾಗದಲ್ಲಿ ಸಂಚರಿಸದಿರುವ ಮೀನೈ, ಮೀನುಗಳಿಂದ, ಅಂಬುನಿಧೆ, ಸಮುದ್ರದ, ಅಂಬುನಿ, ನೀರಿನಲ್ಲಿ, ಕಿಯತ್, ಎಷ್ಟು ದೂರ, ಗಮ್ಯತೆ, ಹೋಗುತ್ತದೆ, ರಭಸ ಉತ್ತುಂಗೈ, ವೇಗದಿಂದ ಉನ್ನತರಾಗಿರುವ, ಪ್ಲವಂಗೇಶ್ವರೈಹಿ, ವಾನರ ಶ್ರೇಷ್ಠರಾದ ಹನುಮಾನ್ ಮುಂತಾದವರಿಂದ, ಕ್ಲೇಶೇನಾಪಿ, ಶ್ರಮದಿಂದಲೂ, ಅಂಬುನಿದೆ, ಸಮುದ್ರದ, ಕಿಯತ್, ಎಷ್ಟು ಭಾಗವು, ವ್ಯಲಂಗಿ, ದಾಟಲ್ಪಟ್ಟಿತು, ಮಂತೇನ, ಕ್ಷೀರ ಸಮುದ್ರ ಮಂಥನ ಕಾಲದಲ್ಲಿ ಕಡಗೋಲಾಗಿದ್ದ, ಕ್ಷಿತಿಭೃತ, ಮಂದರ ಪರ್ವತದಿಂದ, ಅಂಬುನಿಧೆ, ಸಮುದ್ರದ, ಗಂಭೀರತ, ಆಳವಾದದ್ದು, ಕಿಯತಿ ವಿಜ್ಞಾತ, ಎಷ್ಟರ ಮಟ್ಟಿಗೆ ತಿಳಿಯಲ್ಪಟ್ಟಿತು, ತೈ, ಅವುಗಳಿಂದ, ಕಿಂ, ಏನು ಪ್ರಯೋಜನ, ವಯಂ, ನಾವು, ಕೇಶವ ಪಾದುಕ, ಭಗವಂತನ ಪಾದುಕೆಯ, ಗುಣಗಳಾಗಿರುವ, ಮಹಾಂಬೋಧೆ, ಮಹಾಸಮುದ್ರಕ್ಕೆ, ತಟಸ್ಥಾಹ, ಈಚೆಯ ದಡದಲ್ಲೇ ಇದ್ದೇವೆ. ಮೀನುಗಳು ನೀರಿನಲ್ಲೇ ಓಡಾಡತ್ವೆ. ಹಾಗಿದ್ರೂ ಸಮುದ್ರದಲ್ಲಿ ಸ್ವಲ್ಪ ದೂರ ಮಾತ್ರ ಹೋಗಬಹುದು. ಪೂರ್ತಿ ಸಮುದ್ರವನ್ನು ಈಜೋದಕ್ಕೆ ಆಗೋದಿಲ್ಲ. ಅತ್ಯಂತ ವೇಗಶಾಲಿಗಳಾದ ಹನುಮಾನ್ ಮುಂತಾದ ವಾನವರು ಕೂಡ ಸಮುದ್ರವನ್ನು ಸ್ವಲ್ಪ ದೂರವನ್ನೇ ದಾಟಿದ್ರು. ಮಂದಾರ ಪರ್ವತವು ಕೂಡ ಸಮುದ್ರದ ಆಳವನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಕಂಡಿತು. ಈ ಅಲ್ಪ ಸಮುದ್ರದಲ್ಲೇ ಸಂಪೂರ್ಣವಾಗಿ ಹೋಗೋದಕ್ಕೆ, ದಾಟೋದಕ್ಕೆ, ಆಳನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ, ಪಾದುಕೆಗಳ ಗುಣಗಳೆಂಬ ಮಹಾಸಮುದ್ರವನ್ನು ದಾಟೋದಕ್ಕಾಗಲಿ, ಆಳ ತಿಳ್ಕೊಳ್ಳೋದಕ್ಕಾಗಲಿ ಆಗೋದೇ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಈಚೆ ದಡದಲ್ಲೇ ಇದ್ಬಿಟ್ಟೆ ಅಂತಾರೆ ದೇಶಿಕರು. ಹಾಗೆ ಆಳ್ವಾರರ ಪ್ರಭಾವಕ್ಕೆ ಎಲ್ಲೇ ಇಲ್ಲ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.